ನಮಸ್ಕಾರ. ನಿನ್ನೆಯ ಸಂಚಿಕೆಯಲ್ಲಿ ಕಾವ್ಯ ಅವರ ಮನೆಯವರು ಮನೆಗೆ ಬಂದು ಮಾತನಾಡುವಂಥ ಸಂದರ್ಭದಲ್ಲಿ ಹೊರಗಿನ ವಿಚಾರಗಳನ್ನು ಹೇಳಿದರು. ಅದರಲ್ಲೂ ಕೂಡ ಗಿಲ್ಲಿ ಮತ್ತು ಕಾವ್ಯ ಬಗ್ಗೆ ಮಾತನಾಡಿದರು, ವೋಟಿಂಗ್ ಲೈನ್ಗಳ ಬಗ್ಗೆ ಮಾತನಾಡಿದರು, ಬಿಗ್ ಬಾಸ್ ನಿರ್ಧಾರದ ಬಗ್ಗೆ ಮಾತನಾಡಿದರು, ಕಿಚ್ಚ ಸುದೀಪ್ ಅವರ ಬಗ್ಗೆ ಮಾತನಾಡಿದರು ಅನ್ನುವಂಥ ಕಾರಣಕ್ಕೋಸ್ಕರ ಕಾವ್ಯ ಮನೆಯವರನ್ನು ತಕ್ಷಣಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ರು. ಮೊದಲೊಂದು ವಾರ್ನಿಂಗನ್ನು ಕೊಡ್ತಾರೆ, ಅದಾದ ಬಳಿಕ ನೆಕ್ಸ್ಟ್ ವಾರ್ನಿಂಗಲ್ಲಿ ಮನೆಯಿಂದ ಹೊರಗಡೆ ಕಳಿಸ್ಬಿಡ್ತಾರೆ. ಆದರೆ ಎರಡು ಮೇಜರ್ ಘಟನೆಗಳು ನಡೀತವೆ. ಒಂದೇನು ಅಂತ ಹೇಳಿದ್ರೆ, ಇಲ್ಲಿ ಇದೇ ಗಿಲ್ಲಿಯ ಬಗ್ಗೆ ಕಾವ್ಯ ಮನೆಯವರು ಆಡಿರುವಂಥ ಮಾತುಗಳು, ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಇದನ್ನು ಹೊರತುಪಡಿಸಿದ್ರೆ ಮತ್ತೊಂದು ವಿಚಾರವು ಕೂಡ ಚರ್ಚೆಗೆ ಬಂದಿದೆ. ಅದೇನು ಅಂತ ಹೇಳಿದ್ರೆ, ಸೀಸನ್ 11ರಲ್ಲೂ ಕೂಡ ಇದೇ ರೀತಿ ಉಗ್ರ ಮಂಜು ಮನೆಯವರು ಬಂದು ಒಳಗಡೆ ಒಂದಷ್ಟು ಹೊರಗಡೆ ವಿಚಾರಗಳನ್ನು ಹೇಳಿದ್ರು. ಆಗ ಯಾವ ಬಿಗ್ ಬಾಸ್ ಕೂಡ ಇಂಟ್ರಪ್ಟನ್ನು ಮಾಡಲಿಲ್ಲ, ಯಾರು ಕೂಡ ಈ ರೀತಿ ಹೊರಗಡೆ ಕಳಿಸ್ಲಿಲ್ಲ. ಅಂದರೆ ಅವಾಗ ಕಾವ್ಯ ಮನೆಯವರು ಅಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಕಳಿಸ್ಲಿಲ್ವೋ, ಅಥವಾ ಇವತ್ತು ಕಾವ್ಯ ಮನೆಯವರು ಅನ್ನೋಂಥ ಕಾರಣ ಕಳಿಸಿದ್ರು, ಅಥವಾ ಗಿಲ್ಲಿಯ ಬಗ್ಗೆ ಮಾತನಾಡ್ತಿದ್ದಾರೆ, ಗಿಲ್ಲಿಯ ಬಗ್ಗೆ ಕಾವ್ಯ ಜೊತೆಗೆ ಡಿಸ್ಕಷನನ್ನು ಮಾಡ್ತಿದ್ದಾರೆ, ಮತ್ತು ಇದು ಈ ವಿಚಾರ ಅಂದರೆ ಗೆಲ್ಲೋ ಮ್ಯಾಟ್ರ್ ಆಗಿರೋದ್ರಿಂದ ಈ ವಿಚಾರದ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದಾರೆ ಅನ್ನೋಂಥ ಕಾರಣಕ್ಕೆ ಹೊರಗಡೆ ಕಳಿಸಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಗಳು ನಡೀತಿದ್ದಾವೆ. ಇದ್ರ ಬಗ್ಗೆ ವಿವರವಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಮನೆಯಲ್ಲಿ ಒಂದು ಕ್ಯಾಪ್ಟನ್ ಆಗೋದು ಅಂತ ಹೇಳಿದ್ರೆ ತಮಾಷೆ ಅಲ್ವೇ ಅಲ್ಲ. ಅದು ಯಾವ ರೀತಿ ಕ್ಯಾಪ್ಟನ್ ಆದರೂ ಅನ್ನೋದಕ್ಕಿಂತನೂ ಕೂಡ ಕ್ಯಾಪ್ಟನ್ ಆದ್ರಲ್ಲ ಅನ್ನೋದು ತುಂಬ ಮುಖ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಗಿಲ್ಲಿ ನಟನ ಸಾಧನೆ ಅಪ್ರತಿಮವಾದದ್ದಂತು. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಒಂದು ರೀತಿಯಲ್ಲಿ ಒಂಟಿ ಸಲಗೈತ ರೀತಿಯಲ್ಲಿ ತಾನಾಯಿತು, ತನ್ನ ತಮಾಷೆ ಆಯಿತು, ತಾನು ನಡೆದಿದ್ದೇ ದಾರಿ ಆಯಿತು ಅನ್ನೋ ರೀತಿಯಲ್ಲಿ ಮುನ್ನುಗ್ತಿರುವಂತಹ ಈ ಸ್ಪರ್ಧೆ, ಯಾರ ಮಾತಿಗೂ ಕೂಡ ಡೋಂಟ್ ಕೇರ್ ಅಂತೇಳಿ ಹೇಳದೆ ತನ್ನ ಕೈಯಲ್ಲಾದಷ್ಟು ಕೆಲಸವನ್ನು ತಾನು ಮಾಡಿಕೊಂಡು ಹೋಗ್ತಿರುವಂಥ ಗಿಲ್ಲಿ ಬಗ್ಗೆ ಸಾಕಷ್ಟು ಅಪಸ್ವರದ ಮಾತುಗಳು ಆಗಾಗ ಕೇಳಿ ಬರ್ತಾನೆ ಇರ್ತವೆ. ಆದರೂ ಕೂಡ ಯಾರೂ ಇದಕ್ಕೆ ಕೇರೆ ಮಾಡೋದಿಲ್ಲ. ಇಲ್ಲಿ ಗಿಲ್ಲಿ ಅಂತೂ ಈ ಯಾರ ವಿಚಾರಗಳ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ತಮಾಷೆ ಮಾಡಬೇಕಾ ಮಾಡ್ತಾನೆ, ಸೀರಿಯಸ್ ಆಗಿರ್ಬೇಕಾ ಸೀರಿಯಸ್ ಆಗಿರ್ತಾನೆ. ಹಾಗೆಯೇ ಕಾವ್ಯ ಜೊತೆಗಂತೂ ಈತ ಒಂದು ಹಂತದ ಹೆಚ್ಚೆ ಆತ್ಮೀಯತೆಯನ್ನು ಇಟ್ಕೊಂಡಿದ್ದಾನೆ. ಕಾವ್ಯ ಹಾಕಿದಂಥ ಗೆರೆಯನ್ನು ಗಿಲ್ಲಿ ದಾಟೋದಿಲ್ಲ, ಗಿಲ್ಲಿ ಹಾಕಿದಂಥ ಗೆರೆಯನ್ನು ಕಾವ್ಯ ದಾಟೋದಿಲ್ಲ. ಈ ರೀತಿ ಇವರಿಬ್ಬರ ನಡುವೆ ಪರಸ್ಪರ ಒಂದು ವಿಶ್ವಾಸ ಇದ್ದೇ ಇದೆ. ಈಗ ಫ್ಯಾಮಿಲಿ ವೀಕ್ನಲ್ಲಿ ಕಾವ್ಯ ಮನೆಯವರು ಸಡನ್ನಾಗಿ ಎದ್ದು ಹೋಗುವಂಥ ಪರಿಸ್ಥಿತಿ ಬಂತು. ಯಾಕೆಂತ ಹೇಳಿದ್ರೆ, ಬಿಗ್ ಬಾಸ್ನಲ್ಲಿ ಕುಟುಂಬಸ್ಥರ ಭೇಟಿಯ ಸಂದರ್ಭದಲ್ಲಿ ಕಾವ್ಯ ಅವರ ತಾಯಿ ಮತ್ತು ಸಹೋದರ ಮನೆಯ ಮೂಲ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ. ಗೇಮ್ ಪ್ಲಾನ್ ಮತ್ತು ಸ್ಟ್ರಾಟಜಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಂಡ್ಲಿಂಗ್ ಮಾಡ್ತಿರೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಕಾವ್ಯ ತಾಯಿ ಮತ್ತು ಸಹೋದರ ಅವರು ಮನೆಯ ಮುಖ್ಯ ದ್ವಾರವನ್ನು ತೆರೆದು ನಂತರ ಹೊರಗಡೆ ಬನ್ನಿ ಎನ್ನುವಂಥ ಸೂಚನೆಯನ್ನು ಕೊಡ್ತಾರೆ. ಈ ಸಂದರ್ಭದಲ್ಲಿ ಕಾವ್ಯ ಕಣ್ಣೀರನ್ನೇ ಹರಿಸಿಬಿಡ್ತಾರೆ. ಆದರೆ ಮ್ಯಾಟ್ರು ಇದಲ್ಲ. ಇಲ್ಲಿ ಮುಖ್ಯವಾದಂಥ ಅಂಶ ಒಂದಿದೆ. ಅದೇನು ಅಂತ ಹೇಳಿದ್ರೆ, ಕಾವ್ಯ ಅವರ ತಾಯಿ ಮತ್ತು ಸಹೋದರ ಗಿಲ್ಲಿಯ ಬಗ್ಗೆ ಮಾತನಾಡಿದ್ದು ಮತ್ತು ಈ ಒಳಗಡೆಯ ವಿಚಾರಗಳ ಹೊರಗಡೆ ಹೇಗೆಲ್ಲ ಡಿಸ್ಕಸ್ ಆಗ್ತದೆ ಅನ್ನೋ ಅಂತ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ನೆಗೆಟಿವ್ ಆಗ್ತಿರುವಂಥದ್ದು, ಗಿಲ್ಲಿಯಿಂದ ಕಾವ್ಯ, ಕಾವ್ಯಳಿಂದ ಗಿಲ್ಲಿ ಅಲ್ಲ, ಈ ರೀತಿಯಾದಂಥ ಅಂಶಗಳು ಮತ್ತು ಬೇರೆ ಬೇರೆ ರೀತಿಯಾದಂಥ ವಿಚಾರಗಳ ಬಗ್ಗೆ ಚರ್ಚೆಗಳು ಯಾವ ರೀತಿ ಆಗ್ತಿದೆ ಅನ್ನೋಂಥ ಕುತೂಹಲದಿಂದ ಕಾವ್ಯ ಅವರ ಮನೆಯವರ ಬಳಿ ಅಭಿಪ್ರಾಯವನ್ನು ಕೇಳ್ತಾ ಇದ್ರು. ಆದರೆ ಇಲ್ಲಿ ಕೆಲವೊಂದಷ್ಟು ವಿಚಾರಗಳು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಹೊರಗಿನ ಸಂಗತಿಗಳು ಬಂದು, ಹೊರಗಡೆ ಯಾವ ರೀತಿ ಪೋರ್ಟ್ರೇಟ್ ಆಗ್ತಿದೆ, ಹೊರಗಡೆ ಯಾವ ರೀತಿ ನೋಡ್ತಿದ್ದಾರೆ, ಜೊತೆಗೆ ಹೊರಗಿನಿಂದ ಬಂದಂಥ ಕುಟುಂಬಸ್ಥರು ಹೊರಗಿನ ಜಗತ್ತಿನ ವಿಚಾರಗಳನ್ನು ಚರ್ಚೆ ಮಾಡುವಂತಿಲ್ಲ ಅಂತೇಳಿ ಇದ್ರೂ ಕೂಡ ಚರ್ಚೆಯನ್ನು ಮಾಡ್ತಿದ್ದೀರಲ್ಲ ಅಂತೇಳಿ ಮೊದಲ ವಾರ್ನಿಂಗ್ ಕೂಡ ಬಂತು. ಆದರೆ ಇದಾದ ಬಳಿಕನೂ ಕೂಡ ಅವರೇನು ಸುಮ್ಮನೆ ಕೂರೋದಿಲ್ಲ. ಇದೇ ವಿಚಾರವನ್ನು ಮತ್ತೆ ಮುನ್ನೆಲೆಗೆ ತರ್ತಾ ಹೋಗ್ತಾರೆ. ನೋಡೋರಿಗೆ ನೀನು ಆಡ್ತಿಲ್ಲ ಅಂತೇನೂ ಕಾಣಿಸ್ತಿಲ್ಲ, ನೀನು ಹಾಕ್ತಿರುವಂಥ ಎಫರ್ಟ್ ಕಾಣಿಸ್ತಿದೆ, ನೀನು ಜಾಸ್ತಿ ಕಾಣಿಸ್ಕೊಳ್ಬೇಕು, ತಲೆ ಕೆಡಿಸ್ಕೊಳ್ಬೇಡ, ನಿನ್ನ ಮತ್ತು ಗಿಲ್ಲಿಯ ಸ್ನೇಹ ನೆಕ್ಸ್ಟ್ ಲೆವೆಲ್ನಲ್ಲಿದೆ, ನಾಮಿನೇಷನಲ್ಲಿ ಅವರ ಹೆಸರನ್ನು ತೆಗೆದುಕೊಳ್ತೀಯ, ಆದರೂ ಕೂಡ ಅದನ್ನು ಗಂಭೀರವಾಗಿ ಯಾರು ಕೂಡ ತೆಗೆದುಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಕಾವ್ಯಗೆ ಕಾರ್ತಿಕ್ ಹೇಳ್ತಾರೆ. ಈ ಎಲ್ಲ ವಿಚಾರಗಳು ಒಂದು ರೀತಿಯಲ್ಲಿ ಈ ನಿಯಮಕ್ಕೆ ವಿರುದ್ಧವಾಗಿದೆ, ಬಿಗ್ ಬಾಸ್ನ ನಿಯಮಕ್ಕೆ ವಿರುದ್ಧವಾಗಿದೆ ಅನ್ನೋದು ಈಗ ಬಿಗ್ ಬಾಸ್ನ ಒಂದು ಅಂಬೋಣ. ಆ ಕಾರಣಕ್ಕೋಸ್ಕರನೇ ಇಲ್ಲಿ ಗಿಲ್ಲಿ ವಿಚಾರವನ್ನು ಇವರು ಮಾತನಾಡಿದರು, ಹೊರಗಡೆ ವಿಚಾರವನ್ನು ಮಾತನಾಡಿದರು ಅನ್ನುವಂಥ ಕಾರಣಕ್ಕೋಸ್ಕರ ತಕ್ಷಣಕ್ಕೆ ಹೋಗುವಂಥ ಸೂಚನೆಯನ್ನು ಕೂಡ ಕೊಡುವಂಥದ್ದು. ಗಿಲ್ಲಿಯಿಂದ ಕಾವ್ಯ ಅಂತೇಳಿ ಹೇಳಿಸಿಕೊಳ್ಳೋದು ನನಗೆ ಇಷ್ಟ ಇಲ್ಲ. ಸುದೀಪ್ ಸರ್ ಕೂಡ ಅದನ್ನು ಹೇಳಿದರು. ಅವ್ರ ಆಟ ಅವ್ರಿಗೆ ಆಡೋಕ್ಕೆ ಬಿಡಿ ಅಂತಲೂ ಕೂಡ ಹೇಳಿದರು.
ಸುದೀಪ್ ಸರ್ ಹೇಳಿದ ಬಳಿಕನೂ ಕೂಡ ಸ್ವಲ್ಪ ದಿನ ಸರಿ ಇತ್ತು, ನಂತರ ವಾಪಸ್ ಹಾಗೆ ಆಗ್ತದೆ. ಮತ್ತೆ ಅವನು ಕರೆದಾಗ ಹೋದರೆ ನಾನಾಗಿಯೇ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತೇಳಿ ಆಗ್ತದೆ. ಒಬ್ಬರನ್ನು ಕೆಳಗೆ ಇಟ್ಟು ಮಾತನಾಡೋದು ಅವನ ಉದ್ದೇಶ ಆಗಿರಲ್ಲ. ಮಾತಿನ ಭರದಲ್ಲಿ ಹೇಳ್ತಾನೆ. ಅದನ್ನು ಕಟ್ ಮಾಡೋದಕ್ಕೆ ನಾನು ಅವನನ್ನು ನಾಮಿನೇಟ್ ಮಾಡಿದೆ. ಅದು ಹೊರಗಡೆ ಬೇರೆ ರೀತಿ ಬಿಂಬಿತ ಆಗಿದೆಯಾ ಅಂತಲೂ ಕೂಡ ಕಾವ್ಯ ಪ್ರಶ್ನೆಯನ್ನು ಮಾಡ್ತಾರೆ. ಗಿಲ್ಲಿಗೆ ಯಾವಾಗಲೂ ಅಣ್ಣ ಅಣ್ಣ ಅಂತೇಳಿ ಅನ್ನೋಕ್ಕೆ ಹೋಗಬೇಡ, ಅವನು ನಿನ್ನ ಫ್ರೆಂಡು. ಕಾವ್ಯ ಅವರ ವಿಚಾರದಲ್ಲಿ ತಾಯಿ ಈ ರೀತಿ ಹೇಳ್ತಾರೆ. ಇಷ್ಟು ದಿನ ನಿಮ್ಮಿಬ್ಬರ ಸ್ನೇಹ ಬ್ರೇಕ್ ಆಗದೆ ಬಂದಿದೆ, ಅದು ನೆಕ್ಸ್ಟ್ ಲೆವೆಲ್ ಇದೆ ಹೀಗಂತೇಳಿ ಸಹೋದರ ಹೇಳ್ತಾರೆ. ಬಿಗ್ ಬಾಸ್ ಕಾರ್ಯಕ್ರಮ ಒಂದು ರೀತಿಯಲ್ಲಿ ಈ ಸಂಬಂಧವನ್ನು ಉಳಿಸ್ಕೊಂಡು ಮುಂದೆ ಕೂಡ ಇದೇ ರೀತಿ ಹೋಗಬೇಕು ಅನ್ನುವಂಥದ್ದು ಇಲ್ಲಿ ಇವರ ಅಭಿಪ್ರಾಯ. ಹೊರ ಜಗತ್ತಿನ ಮಾಹಿತಿಯನ್ನು ಈ ಮನೆಯ ಅತಿಥಿಗಳು ಹಂಚಿಕೊಳ್ಳುವಂತಿಲ್ಲ. ಆದರೆ ಯಾವಾಗ ಈ ವಿಚಾರವನ್ನು ಹಂಚಿಕೊಂಡ್ರೋ ಅದಾದ ಬಳಿಕ ಮತ್ತೊಂದು ಎಚ್ಚರಿಕೆಯನ್ನು ಕೊಟ್ಟಂತಹ ಬಿಗ್ ಬಾಸ್ ಸಾವಿತ್ರಿ ಮತ್ತು ನೀವು ಯಾರು ಕಾರ್ತಿಕ್ ಇಬ್ಬರು ಕೂಡ ಬಿಗ್ ಬಾಸ್ ಮನೆಯ ಹೊರಗಡೆ ಬರಲೇಬೇಕು ಅನ್ನುವಂಥದ್ದು ಒಂದು ವಾರ್ನಿಂಗನ್ನು ಕೊಟ್ಟು ಕಳಿಸೇ ಬಿಡ್ತಾರೆ. ಸೊ ದಟ್ ಇಬ್ಬರು ಕೂಡ ಹೊರಗಡೆ ಬರ್ತಾರೆ. ಆದರೆ ಇದೇ ರೀತಿ ಚರ್ಚಿಸಿದಂತಹ ಈ ಹಿಂದಿನ ಸೀಸನ್ನಲ್ಲಿ ಈ ರೀತಿ ಆಗಲಿಲ್ಲ, ಅಥವಾ ಬೇರೆಯವರು ಚರ್ಚಿಸಿದಾಗಲೂ ಕೂಡ ಇಂಥ ವಾರ್ನಿಂಗ್ ಬರಲಿಲ್ಲ. ಬಟ್ ಇಲ್ಲಿ ಯಾಕೆ ಬಂತು ಅನ್ನೋದು ಕೆಲವರ ಪ್ರಶ್ನೆ. ಇನ್ನು ಮತ್ತೊಂದು ವಿಚಾರವನ್ನು ಕೂಡ ಇಲ್ಲಿ ಕಾರ್ತಿಕ್ ಸ್ಪಷ್ಟವಾಗಿ ಹೇಳ್ತಾರೆ ಕಾವ್ಯಗೆ. ಏನು, ಎಲ್ಲ ಚೆನ್ನಾಗಿ ಹೋಗ್ತಿದೆ, ಏನು ತಲೆ ಕೆಡಿಸ್ಕೊಳ್ಬೇಡ, ನಿನ್ನ ಹಾಗೂ ಗಿಲ್ಲಿಯ ಫ್ರೆಂಡ್ಶಿಪ್ ನೆಕ್ಸ್ಟ್ ಲೆವೆಲ್ ಇದೆ ಅನ್ನುವಂಥದ್ದು ಇಲ್ಲಿ ಇವರು ಪ್ರಮುಖವಾಗಿ ಒತ್ತಿ ಹೇಳುವಂಥ ವಿಚಾರ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಕಾವ್ಯಶೈವ ಮತ್ತು ಗಿಲ್ಲಿ ನಟನ ಫ್ರೆಂಡ್ಶಿಪ್ಪು ಮತ್ತೊಂದು ಹೈಲೈಟ್. ಅದರಲ್ಲಿ ಎರಡು ಮಾತು ಇಲ್ವೇ ಇಲ್ಲ. ಜಂಟಿಯಾಗಿ ದೊಡ್ಡ ಮನೆ ಎಂಟ್ರಿಯನ್ನು ಕೊಟ್ಟಂತಹ ಇವರಿಬ್ಬರು ಕೂಡ ಟಾಮ್ ಅಂಡ್ ಜೆರಿ ರೀತಿಯಲ್ಲಿ ಕಿತ್ತಾಡ್ಕೊಳ್ತಾರೆ. ಗಿಲ್ಲಿಯಂತೂ ಕಾವು ಅಂತ ಹೇಳಿ ಕಾವ್ಯನ ರೇಗಿಸ್ತಾನೆ ಇರ್ತಾರೆ. ಇದು ಕೆಲ ಸ್ಪರ್ಧಿಗಳಿಗೆ ಇಷ್ಟ ಆಗದೆ ಇದ್ರೂ ಕೂಡ ಗಿಲ್ಲಿ ಏನೇ ಅಂದರೂ ಕೂಡ ಕಾವ್ಯ ಸುಮ್ಮನೆ ಇರ್ತಾರೆ. ಗಿಲ್ಲಿಯಿಂದ ಕಾವ್ಯ ಇಲ್ಲದಿದ್ದರೆ ಗಿಲ್ಲಿ ಝೀರೋ ಅಲ್ಲ, ಗಿಲ್ಲಿ ಇರದಿದ್ದರೆ ಕಾವ್ಯ ಝೀರೋ ಅನ್ನೋದು ಕೂಡ ಇಲ್ಲಿ ಮತ್ತೆ ಸಾಬೀತಾಗಿದೆ. ಇನ್ನು ಸಾಕಷ್ಟು ವಿಚಾರಗಳಿಗೆ ಇಲ್ಲಿ ಬೇರೆ ಬೇರೆ ಸಂಗತಿಗಳ ಚರ್ಚೆಯೂ ಕೂಡ ನಡೆದಿದೆ. ಆದರೆ ಗಿಲ್ಲಿ ಏನೆಲ್ಲ ಆದ್ರೂ ಕೂಡ, ಅಂದರೆ ಗಿಲ್ಲಿಗೆ ಬೈಯೋದು ಇನ್ನೊಂದು ಮತ್ತೊಂದು ಏನೇ ಆದ್ರೂ ಕೂಡ ಗಿಲ್ಲಿಯ ವರ್ತನೆಯಲ್ಲಿ ಕೊಂಚವೂ ಕೂಡ ಬದಲಾವಣೆ ಆಗಿಲ್ಲ. ಇನ್ನು ಕಾವ್ಯಶಿವ ಕೂಡ ಕಾವು ಅಂತೇಳಿ ಕರಿಬೇಡ ಅಂತೇಳಿ ಹೇಳ್ತಾರೆ, ನನಗೆ ಇರಿಟೇಟ್ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಆದರೆ ಕಾವ್ಯ ಮನೆಯವರೇ ಗಿಲ್ಲಿಯನ್ನು ಬಿಟ್ಕೊಡ್ಬೇಡ ಅಂತೇಳಿ ಹೇಳಿರುವಂಥದ್ದು, ವೀಕ್ಷಕರಿಗೆ ಯಾಕೋ ಇದು ಸರಿ ಅಂತೇಳಿ ಅನ್ನಿಸ್ತಿಲ್ಲ ಅಂತೇಳಿ ಹೇಳಿರುವಂಥದ್ದು. ಈ ಘಟನೆಯ ನಂತರ ಟ್ವಿಟರ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಈ ರೀತಿ ಬೇರೆ ಬೇರೆ ಅಂಶಗಳು ಹರಿದಾಡ್ತಿರುವಂಥದ್ದು, ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಕಾವ್ಯಗೆ ಎಚ್ಚರಿಕೆಯ ಕರೆಗಂಟೆ ಅಂತಲೂ ಕೂಡ ಹೇಳ್ಬೋದು. ಕಾವ್ಯ ಎಲ್ಲೋ ಒಂದು ಕಡೆ ಇವರೆಲ್ಲರನ್ನೂ ಕೂಡ ನಿರ್ಲಕ್ಷ್ಯ ಮಾಡಿದ್ರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಬರ್ತಿದೆ. ಕಾವ್ಯಶೈವ ಪ್ರತ್ಯೇಕವಾಗಿ ಆಡಲು ಪ್ರಯತ್ನಿಸ್ತಿರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಆಲೋಚನೆಗಳು ಕಾವ್ಯಳ ಆಟವನ್ನು ಹಾಡು ಮಾಡಲೆಂದೇ ಅವರ ಸಹೋದರ ಬಂದ ಈ ರೀತಿ ಪ್ರಶ್ನೆಗಳು ಕೂಡ ಬರ್ತಿದ್ದಾವೆ. ಮೂರ್ಖರಿಂದ ಮುರಿದ ನಿಯಮಗಳು ಅನ್ನುವಂತಹ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿದೆ. ಆದರೆ ಗಿಲ್ಲಿ ಇಲ್ಲಿ ತನ್ನ ಸ್ವಂತ ನಿಲುವುಗಳನ್ನು ತೆಗೆದುಕೊಳ್ಬೇಕು, ಯಾರ ಮೇಲೂ ಕೂಡ ಡಿಪೆಂಡ್ ಆಗಬಾರ್ದು. ಹಾಗಿದ್ರೆ ಮಾತ್ರ ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ಲೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಕೂಡ ಬಹಿರಂಗವಾಗಿ ಒಂದಷ್ಟು ಜನ ವ್ಯಕ್ತಪಡಿಸಿದ್ದಾರೆ. ವಾಟೆವರ್, ಬಿಗ್ ಬಾಸ್ ಮನೆಯೊಳಗಡೆ ಈಗ ಕಾವೇರಿದ ವಾತಾವರಣ ಅಂತೂ ನಿರ್ವಹಣೆ ಆಗಿದೆ. ಇದು ಹೇಗಿರ್ತದೆ, ಎಷ್ಟು ದಿನಗಳ ಕಾಲ ಇರ್ತದೆ ಕಾದು ನೋಡಬೇಕು. ನಿಮಗೇನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.